ನಾವಿವತ್ತು ಈ ಗೊಬ್ಬರದಲ್ಲಿ ಏನು ಗೋಲ್ಮಾಲ್ ಹಾಕಿದೆ ಆ ಒಂದು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮಡಿಕೇರಿಯಲ್ಲಿ ನಾವು ಇರುವಂಥದ್ದು. ಮಡಿಕೇರಿಯ ಕೃಷಿ ಇಲಾಖೆ ಎದುರು ಸಾಕಷ್ಟು ಗೊಬ್ಬರವನ್ನು ತಂದು ಇಲ್ಲಿ ಇಟ್ಟಿದ್ದಾರೆ ಇದು ರೈತರು. ಅಂದರೆ ಹಾತೂರು VSS ಏನಿದೆ ಅಲ್ಲಿಗೆ ಬಂದಂಥ ಗೊಬ್ಬರದಲ್ಲಿ ತೂಕದಲ್ಲಿ ಹೆಚ್ಚು ಕಡಿಮೆ ಆಗಿದೆ ಅಂತ ಹೇಳುವಂಥದ್ದು ಆರೋಪ ಇರುವಂಥದ್ದು. IPL 64 ಗೊಬ್ಬರ ಇದು. ಇದರಲ್ಲಿ ತೂಕದಲ್ಲಿ ವ್ಯತ್ಯಾಸ ಆಗಿದೆ ಅಂತ ಹೇಳಿ ಇಲ್ಲಿಗೆ ಕೃಷಿ ಇಲಾಖೆಗೆ ತಂದು JDಗೆ ಅವರು ತಿಳಿಸ್ಬೇಕಂತ ಹೇಳುವಂಥದ್ದು ಉದ್ದೇಶ. ಅದರಿಂದ VSS ಅವ್ರನ್ನ ಕರ್ಕೊಂಡು ನಮ್ಮ DCC ಬ್ಯಾಂಕ್ ಅಧ್ಯಕ್ಷರು ಬಾನ್ ಗಣಪತಿ ಇದ್ದಾರೆ, ಅವರ ನೇತೃತ್ವದಲ್ಲಿ ಇವತ್ತೊಂದು ನಿಯೋಗ ಇಲ್ಲಿಗೆ ಬಂದಿರುವಂಥದ್ದು. ಇದು ಪ್ರತಿಭಟನೆ ಅಲ್ಲ. ಈ ಗೊಬ್ಬರವನ್ನು ಇವರಿಗೆ ತೋರಿಸಿ ಈ ರೀತಿ ಮೋಸ ಆಗ್ತಿದೆ ರೈತರಿಗೆ, ಇದನ್ನು ಸರಿಪಡಿಸಿ ಅಥವಾ ಅವರ ಏನು ಕಂಪನಿ ಇದೆ ಕಂಪನಿಯವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಲಿಕ್ಕೆ ಬಂದಿರುವಂಥದ್ದು. ಇದು ಯಾವುದೇ ಕ್ರಮ ಆಗದಿದ್ದಲ್ಲಿ ಮುಂದೆ ಉಗ್ರ ಪ್ರತಿಭಟನೆ ಮಾಡುವ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಈಗೆಲ್ಲ ಮಿಷನನ್ನು ಕೂಡ ಇಲ್ಲಿ ತಂದಿದ್ದಾರೆ. ಮಿಷನ್ ತಂದು ಇಲ್ಲಿ ತೂಕ ಮಾಡಿದ್ದಾರೆ. ಈ ತೂಕ ಇಲ್ಲಿ ತೋರಿಸ್ತಾರೆ 50 kg ಇರಬೇಕು. ಈ ನೆಟ್ 50 kg ಚೀಲ ಸೇರಿಸಿ 51 ಎಷ್ಟೋ ಬರುತ್ತೆ. ಅದು ಈಗ 46.600 ಅಂತ ಇದೆ, 46.600 ಇದೆ. ಇಷ್ಟು ತೂಕ 4 kg ಅಷ್ಟು ತೂಕ ವ್ಯತ್ಯಾಸ ಇದೆ. ಸುಮಾರು 50 ಚೀಲ ತೂಗಿದಾಗ ಅಷ್ಟೇ ವ್ಯತ್ಯಾಸ ಬರ್ತಾ ಇದೆ ಅಂತ ಹೇಳುವಂಥದ್ದು. ಸಂಬಂಧಪಟ್ಟ ಕಂಪನಿಯವರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಮಾಹಿತಿ ಕೊಟ್ಟು ಅವರು ಬಂದು ಪರಿಶೀಲನೆ ಮಾಡಿ ಒಪ್ಪಿಕೊಂಡಿದ್ದಾರೆ ಅಂತ ರೀತಿ ಆಗಿ ನಿಜ ಅಂತೇಳಿ. ಆದರೆ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ. ಇವರು ಏನು ಮಾಡಬೇಕಂತ ಹೇಳಿ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ. ಮತ್ತು ಅದಕ್ಕೆ ವಾಪಸ್ ತಗೊಳ್ಳುವಂಥದ್ದು ಆಗಿದೆ. ಯಾಕಂದರೆ ಇದು ರೈತರಿಗೆ ತುಂಬ ನಷ್ಟ ಆಗುತ್ತೆ. ಇದು ಅಂದರೆ ರೈತರು ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ರೈತರಿಗೆ ಇದು ಗೊಬ್ಬರವನ್ನು ವಿತರಣೆ ಮಾಡುತ್ತೆ. ಆದರೆ ತೂಕದಲ್ಲಿ ವ್ಯತ್ಯಾಸ ಆಗೋದು ಹೇಗೆ ಅಂತ ಹೇಳುವಂಥ ಕಂಪನಿಯವರ ಜವಾಬ್ದಾರಿ ಬರುತ್ತೆ. ಕಂಪನಿಯವರ ಇದರ ಜವಾಬ್ದಾರಿ ತಗೋಬೇಕು. ಆದರೆ ಇದು 100 ಗ್ರಾಮ್ 200 ಗ್ರಾಮ್ ತೂಕದ ಹೆಚ್ಚು ಕಮ್ಮಿ ಆದರೆ ಅದು ಬಿಡ್ತಾರೆ. ಆದರೆ ಇದು ಒಂದು ಚೀಲಕ್ಕೆ 3 kg 4 kg ಇಷ್ಟು ಕಡಿಮೆ ಇದೆ ಈ IPL ಅದರಲ್ಲಿ. ಆದ್ದರಿಂದ ಇವರು ಹೇಳುವಂಥದ್ದು, ಈಗ ನಿಯೋಗ ಏನು ಬಂದಿದ್ದಾರೆ ಅವರು ಹೇಳುವಂಥದ್ದು, ಇದು ನಮಗೆ ಮಾತ್ರ ಅಲ್ಲ, ಇದು ಕೊಡಗು ಜಿಲ್ಲೆಯಾದ್ಯಂತ ಎಲ್ಲೆಲ್ಲ ಸಹಕಾರ ಸಂಘಗಳಿದೆ, ಎಲ್ಲರೂ ಗೊಬ್ಬರವನ್ನು ಖರೀದಿ ಮಾಡ್ತಾರೆ ರೈತರು. ಎಲ್ಲರಿಗೂ ಅನ್ಯಾಯ ಆಗಿರುತ್ತೆ. ಆದರೆ ಎಲ್ಲರಿಗೂ ತೂಕವನ್ನು ಮಾಡಿ ತೂಕದ ವ್ಯತ್ಯಾಸ ಆಗಿದ್ರೆ ಎಲ್ಲರೂ ಸ್ಟಾಪ್ ಮಾಡಿ ಕೊಡುವಂಥದ್ದು ರೈತರಿಗೆ. ಮತ್ತು ಕಂಪನಿ ಮೇಲೆ ದೂರು ಕೊಡಬೇಕು, ಅವ್ರ ಮೇಲೆ ಕ್ರಮ ತಗೊಳ್ಳುವಂಗೆ ಆಗಬೇಕಂತ ಹೇಳುವಂಥದ್ದು. ಇವರು ಇಲ್ಲಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರ ಹತ್ರ ಬಂದಿದ್ದಾರೆ. ಅವರು ಇಲ್ಲ ಮತ್ತು DCಗೆ ಹೋಗಿ ದೂರನ್ನು ಕೊಡ್ತಾರೆ. ನಂತರ ಏನೂ ಕ್ರಮ ಆಗದಿದ್ದಲ್ಲಿ ಉಗ್ರ ಪ್ರತಿಭಟನೆಯನ್ನು ಕೂಡ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಸದ್ಯಕ್ಕೆ ಈಗ ಒಂದಷ್ಟು ಗೊಬ್ಬರ 50 ಚೀಲ ಗೊಬ್ಬರವನ್ನು ತಂದು ಇಲ್ಲಿ ಅವರಿಗೆ ತೋರಿಸ್ಲಿಕ್ಕಾಗಿ ಅಧಿಕಾರಿಗಳು ತೋರಿಸಬೇಕು ಎಷ್ಟೆಷ್ಟು ಕಡಿಮೆ ಇದೆ ಅಂತ ಹೇಳುವಂಥದ್ದು. ಆಧಾರ ಬೇಕು, ಸಾಕ್ಷಿ ಬೇಕಂತ ಹೇಳಿ ತಂದಿರುವಂಥದ್ದು. ಈಗ ಅವರು ತೋರಿಸಿ ಆಗಿದೆ ನಂತರ ಮನವಿ ಕೊಡ್ತಾರೆ. ಕ್ರಮ ಆಗದಿದ್ದಲ್ಲಿ ಮುಂದೆ ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇದು ಈ ಗೊಬ್ಬರದ ಗೋಲ್ಮಾಲ್ಗೆ ಸಂಬಂಧಪಟ್ಟಂಥ ಸುದ್ದಿ. ನಾವು ಇವತ್ತು ಈ ಗೊಬ್ಬರದಲ್ಲಿ ಏನು ಗೋಲ್ಮಾಲ್ ಹಾಕಿದೆ ಆ ಒಂದು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮಡಿಕೇರಿಯಲ್ಲಿ ನಾವು ಇರುವಂಥದ್ದು. ಮಡಿಕೇರಿಯ ಕೃಷಿ ಇಲಾಖೆ ಎದುರು ಸಾಕಷ್ಟು ಗೊಬ್ಬರವನ್ನು ತಂದು ಇಲ್ಲಿ ಇಟ್ಟಿದ್ದಾರೆ ಇದು ರೈತರು. ಅಂದರೆ ಹಾತೂರು VSS ಏನಿದೆ ಅಲ್ಲಿಗೆ ಬಂದಂಥ ಗೊಬ್ಬರದಲ್ಲಿ ತೂಕದಲ್ಲಿ ಹೆಚ್ಚು ಕಡಿಮೆ ಆಗಿದೆ ಅಂತ ಹೇಳುವಂಥದ್ದು ಆರೋಪ ಇರುವಂಥದ್ದು. IPL 64 ಗೊಬ್ಬರ ಇದು. ಇದರಲ್ಲಿ ತೂಕದಲ್ಲಿ ವ್ಯತ್ಯಾಸ ಆಗಿದೆ ಅಂತ ಹೇಳಿ ಇಲ್ಲಿಗೆ ಕೃಷಿ ಇಲಾಖೆಗೆ ತಂದು JDಗೆ ಅವರು ತಿಳಿಸ್ಬೇಕಂತ ಹೇಳುವಂಥದ್ದು ಉದ್ದೇಶ. ಅದರಿಂದ VSS ಅವ್ರನ್ನ ಕರ್ಕೊಂಡು ನಮ್ಮ DCC ಬ್ಯಾಂಕ್ ಅಧ್ಯಕ್ಷರು ಬಾನ್ ಗಣಪತಿ ಇದ್ದಾರೆ, ಅವರ ನೇತೃತ್ವದಲ್ಲಿ ಇವತ್ತೊಂದು ನಿಯೋಗ ಇಲ್ಲಿಗೆ ಬಂದಿರುವಂಥದ್ದು. ಇದು ಪ್ರತಿಭಟನೆ ಅಲ್ಲ. ಈ ಗೊಬ್ಬರವನ್ನು ಇವರಿಗೆ ತೋರಿಸಿ ಈ ರೀತಿ ಮೋಸ ಆಗ್ತಿದೆ ರೈತರಿಗೆ, ಇದನ್ನು ಸರಿಪಡಿಸಿ ಅಥವಾ ಅವರ ಏನು ಕಂಪನಿ ಇದೆ ಕಂಪನಿಯವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಲಿಕ್ಕೆ ಬಂದಿರುವಂಥದ್ದು. ಇದು ಯಾವುದೇ ಕ್ರಮ ಆಗದಿದ್ದಲ್ಲಿ ಮುಂದೆ ಉಗ್ರ ಪ್ರತಿಭಟನೆ ಮಾಡುವ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಈಗೆಲ್ಲ ಮಿಷನನ್ನು ಕೂಡ ಇಲ್ಲಿ ತಂದಿದ್ದಾರೆ. ಮಿಷನ್ ತಂದು ಇಲ್ಲಿ ತೂಕ ಮಾಡಿದ್ದಾರೆ. ಈ ತೂಕ ಇಲ್ಲಿ ತೋರಿಸ್ತಾರೆ 50 kg ಇರಬೇಕು. ಈ ನೆಟ್ 50 kg ಚೀಲ ಸೇರಿಸಿ 51 ಎಷ್ಟೋ ಬರುತ್ತೆ. ಅದು ಈಗ 46.600 ಅಂತ ಇದೆ, 46.600 ಇದೆ. ಇಷ್ಟು ತೂಕ 4 kg ಅಷ್ಟು ತೂಕ ವ್ಯತ್ಯಾಸ ಇದೆ. ಸುಮಾರು 50 ಚೀಲ ತೂಗಿದಾಗ ಅಷ್ಟೇ ವ್ಯತ್ಯಾಸ ಬರ್ತಾ ಇದೆ ಅಂತ ಹೇಳುವಂಥದ್ದು. ಸಂಬಂಧಪಟ್ಟ ಕಂಪನಿಯವರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಮಾಹಿತಿ ಕೊಟ್ಟು ಅವರು ಬಂದು ಪರಿಶೀಲನೆ ಮಾಡಿ ಒಪ್ಪಿಕೊಂಡಿದ್ದಾರೆ ಅಂತ ರೀತಿ ಆಗಿ ನಿಜ ಅಂತೇಳಿ. ಆದರೆ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ. ಇವರು ಏನು ಮಾಡಬೇಕಂತ ಹೇಳಿ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ. ಮತ್ತು ಅದಕ್ಕೆ ವಾಪಸ್ ತಗೊಳ್ಳುವಂಥದ್ದು ಆಗಿದೆ. ಯಾಕಂದರೆ ಇದು ರೈತರಿಗೆ ತುಂಬ ನಷ್ಟ ಆಗುತ್ತೆ. ಇದು ಅಂದರೆ ರೈತರು ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ರೈತರಿಗೆ ಗೊಬ್ಬರವನ್ನು ವಿತರಣೆ ಮಾಡುತ್ತೆ. ಆದರೆ ತೂಕದಲ್ಲಿ ವ್ಯತ್ಯಾಸ ಆಗೋದು ಹೇಗೆ ಅಂತ ಹೇಳುವಂಥ ಕಂಪನಿಯವರ ಜವಾಬ್ದಾರಿ ಬರುತ್ತೆ. ಕಂಪನಿಯವರ ಇದರ ಜವಾಬ್ದಾರಿ ತಗೋಬೇಕು. ಆದರೆ ಇದು 100 ಗ್ರಾಮ್ 200 ಗ್ರಾಮ್ ತೂಕದ ಹೆಚ್ಚು ಕಮ್ಮಿ ಆದರೆ ಅದು ಬಿಡ್ತಾರೆ. ಆದರೆ ಇದು ಒಂದು ಚೀಲಕ್ಕೆ 3 kg 4 kg ಇಷ್ಟು ಕಡಿಮೆ ಇದೆ ಈ IPL ಅದರಲ್ಲಿ. ಆದ್ದರಿಂದ ಇವರು ಹೇಳುವಂಥದ್ದು, ಈಗ ನಿಯೋಗ ಏನು ಬಂದಿದ್ದಾರೆ ಅವರು ಹೇಳುವಂಥದ್ದು, ಇದು ನಮಗೆ ಮಾತ್ರ ಅಲ್ಲ, ಇದು ಕೊಡಗು ಜಿಲ್ಲೆಯಾದ್ಯಂತ ಎಲ್ಲೆಲ್ಲ ಸಹಕಾರ ಸಂಘಗಳಿದೆ, ಎಲ್ಲರೂ ಗೊಬ್ಬರವನ್ನು ಖರೀದಿ ಮಾಡ್ತಾರೆ ರೈತರು. ಎಲ್ಲರಿಗೂ ಅನ್ಯಾಯ ಆಗಿರುತ್ತೆ. ಆದರೆ ಎಲ್ಲರಿಗೂ ತೂಕವನ್ನು ಮಾಡಿ ತೂಕದ ವ್ಯತ್ಯಾಸ ಆಗಿದ್ರೆ ಎಲ್ಲರೂ ಸ್ಟಾಪ್ ಮಾಡಿ ಕೊಡುವಂಥದ್ದು ರೈತರಿಗೆ. ಮತ್ತು ಕಂಪನಿ ಮೇಲೆ ದೂರು ಕೊಡಬೇಕು, ಅವ್ರ ಮೇಲೆ ಕ್ರಮ ತಗೊಳ್ಳುವಂಗೆ ಆಗಬೇಕಂತ ಹೇಳುವಂಥದ್ದು. ಇವರು ಇಲ್ಲಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರ ಹತ್ರ ಬಂದಿದ್ದಾರೆ. ಅವರು ಇಲ್ಲ ಮತ್ತು DCಗೆ ಹೋಗಿ ದೂರನ್ನು ಕೊಡ್ತಾರೆ. ನಂತರ ಏನೂ ಕ್ರಮ ಆಗದಿದ್ದಲ್ಲಿ ಉಗ್ರ ಪ್ರತಿಭಟನೆಯನ್ನು ಕೂಡ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಸದ್ಯಕ್ಕೆ ಈಗ ಒಂದಷ್ಟು ಗೊಬ್ಬರ 50 ಚೀಲ ಗೊಬ್ಬರವನ್ನು ತಂದು ಇಲ್ಲಿ ಅವರಿಗೆ ತೋರಿಸ್ಲಿಕ್ಕಾಗಿ ಅಧಿಕಾರಿಗಳು ತೋರಿಸಬೇಕು ಎಷ್ಟೆಷ್ಟು ಕಡಿಮೆ ಇದೆ ಅಂತ ಹೇಳುವಂಥದ್ದು. ಆಧಾರ ಬೇಕು, ಸಾಕ್ಷಿ ಬೇಕಂತ ಹೇಳಿ ತಂದಿರುವಂಥದ್ದು. ಈಗ ಅವರು ತೋರಿಸಿ ಆಗಿದೆ ನಂತರ ಮನವಿ ಕೊಡ್ತಾರೆ. ಕ್ರಮ ಆಗದಿದ್ದಲ್ಲಿ ಮುಂದೆ ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇದು
ಈ ಗೊಬ್ಬರದ ಗೋಲ್ಮಾಲ್ಗೆ ಸಂಬಂಧಪಟ್ಟಂಥ ಸುದ್ದಿ. ನಾವು ಇವತ್ತು ಈ ಗೊಬ್ಬರದಲ್ಲಿ ಏನು ಗೋಲ್ಮಾಲ್ ಹಾಕಿದೆ ಆ ಒಂದು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮಡಿಕೇರಿಯಲ್ಲಿ ನಾವು ಇರುವಂಥದ್ದು. ಮಡಿಕೇರಿ ಕೃಷಿ ಇಲಾಖೆ ಎದುರು ಸಾಕಷ್ಟು ಗೊಬ್ಬರವನ್ನು ತಂದು ಇಲ್ಲಿ ಇಟ್ಟಿದ್ದಾರೆ ಇದು ರೈತರು. ಅಂದರೆ ಹಾತೂರು VSS ಏನಿದೆ ಅಲ್ಲಿಗೆ ಬಂದಂಥ ಗೊಬ್ಬರದಲ್ಲಿ ತೂಕದಲ್ಲಿ ಹೆಚ್ಚು ಕಡಿಮೆ ಆಗಿದೆ ಅಂತ ಹೇಳುವಂಥದ್ದು ಆರೋಪ ಇರುವಂಥದ್ದು. IPL 64 ಗೊಬ್ಬರ ಇದು. ಇದರಲ್ಲಿ ತೂಕದಲ್ಲಿ ವ್ಯತ್ಯಾಸ ಆಗಿದೆ ಅಂತ ಹೇಳಿ ಇಲ್ಲಿಗೆ ಕೃಷಿ ಇಲಾಖೆಗೆ ತಂದು JDಗೆ ಅವರು ತಿಳಿಸ್ಬೇಕಂತ ಹೇಳುವಂಥದ್ದು ಉದ್ದೇಶ. ಅದರಿಂದ VSS ಅವ್ರನ್ನ ಕರ್ಕೊಂಡು ನಮ್ಮ DCC ಬ್ಯಾಂಕ್ ಅಧ್ಯಕ್ಷರು ಬಾನ್ ಗಣಪತಿ ಇದ್ದಾರೆ, ಅವರ ನೇತೃತ್ವದಲ್ಲಿ ಇವತ್ತೊಂದು ನಿಯೋಗ ಇಲ್ಲಿಗೆ ಬಂದಿರುವಂಥದ್ದು. ಇದು ಪ್ರತಿಭಟನೆ ಅಲ್ಲ. ಈ ಗೊಬ್ಬರವನ್ನು ಇವರಿಗೆ ತೋರಿಸಿ ಈ ರೀತಿ ಮೋಸ ಆಗ್ತಿದೆ ರೈತರಿಗೆ, ಇದನ್ನು ಸರಿಪಡಿಸಿ ಅಥವಾ ಅವರ ಏನು ಕಂಪನಿ ಇದೆ ಕಂಪನಿಯವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಲಿಕ್ಕೆ ಬಂದಿರುವಂಥದ್ದು. ಇದು ಯಾವುದೇ ಕ್ರಮ ಆಗದಿದ್ದಲ್ಲಿ ಮುಂದೆ ಉಗ್ರ ಪ್ರತಿಭಟನೆ ಮಾಡುವ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಈಗೆಲ್ಲ ಮಿಷನನ್ನು ಕೂಡ ಇಲ್ಲಿ ತಂದಿದ್ದಾರೆ. ಮಿಷನ್ ತಂದು ಇಲ್ಲಿ ತೂಕ ಮಾಡಿದ್ದಾರೆ. ಈ ತೂಕ ಇಲ್ಲಿ ತೋರಿಸ್ತಾರೆ. 50 kg ಇರಬೇಕು. ಈ ನೆಟ್ 50 kg ಚೀಲ ಸೇರಿಸಿ 51 ಎಷ್ಟೋ ಬರುತ್ತೆ ಅದು. ಈಗ 46.600 ಅಂತ ಇದೆ, 46.600 ಇದೆ. ಇಷ್ಟು ತೂಕ 4 kg ಅಷ್ಟು ತೂಕ ವ್ಯತ್ಯಾಸ ಇದೆ. ಸುಮಾರು 50 ಚೀಲ ತೂಗಿದಾಗ ಅಷ್ಟೇ ವ್ಯತ್ಯಾಸ ಬರ್ತಾ ಇದೆ ಅಂತ ಹೇಳುವಂಥದ್ದು. ಸಂಬಂಧಪಟ್ಟ ಕಂಪನಿಯವರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಮಾಹಿತಿ ಕೊಟ್ಟು ಅವರು ಬಂದು ಪರಿಶೀಲನೆ ಮಾಡಿ ಒಪ್ಪಿಕೊಂಡಿದ್ದಾರೆ ಅಂತ ರೀತಿ ಆಗಿ ನಿಜ ಅಂತೇಳಿ. ಆದರೆ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ. ಇವರು ಏನು ಮಾಡಬೇಕಂತ ಹೇಳಿ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ. ಮತ್ತು ಅದಕ್ಕೆ ವಾಪಸ್ ತಗೊಳ್ಳುವಂಥದ್ದು ಆಗಿದೆ. ಯಾಕಂದರೆ ಇದು ರೈತರಿಗೆ ತುಂಬ ನಷ್ಟ ಆಗುತ್ತೆ. ಇದು ಅಂದರೆ ರೈತರು ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ರೈತರಿಗೆ ಇದು ಗೊಬ್ಬರವನ್ನು ವಿತರಣೆ ಮಾಡುತ್ತೆ. ಆದರೆ ತೂಕದಲ್ಲಿ ವ್ಯತ್ಯಾಸ ಆಗೋದು ಹೇಗೆ ಅಂತ ಹೇಳುವಂಥ ಕಂಪನಿಯವರ ಜವಾಬ್ದಾರಿ ಬರುತ್ತೆ. ಕಂಪನಿಯವರ ಇದರ ಜವಾಬ್ದಾರಿ ತಗೋಬೇಕು. ಆದರೆ ಇದು 100 ಗ್ರಾಮ್ 200 ಗ್ರಾಮ್ ತೂಕದ ಹೆಚ್ಚು ಕಮ್ಮಿ ಆದರೆ ಅದು ಬಿಡ್ತಾರೆ. ಆದರೆ ಇದು ಒಂದು ಚೀಲಕ್ಕೆ 3 kg 4 kg ಇಷ್ಟು ಕಡಿಮೆ ಇದೆ ಈ IPL ಇದರಲ್ಲಿ. ಆದ್ದರಿಂದ ಇವರು ಹೇಳುವಂಥದ್ದು, ಈಗ ನಿಯೋಗ ಏನು ಬಂದಿದ್ದಾರೆ ಅವರು ಹೇಳುವಂಥದ್ದು, ಇದು ನಮಗೆ ಮಾತ್ರ ಅಲ್ಲ, ಇದು ಕೊಡಗು ಜಿಲ್ಲೆಯಾದ್ಯಂತ ಎಲ್ಲೆಲ್ಲ ಸಹಕಾರ ಸಂಘಗಳಿದೆ, ಎಲ್ಲರೂ ಗೊಬ್ಬರವನ್ನು ಖರೀದಿ ಮಾಡ್ತಾರೆ ರೈತರು. ಎಲ್ಲರಿಗೂ ಅನ್ಯಾಯ ಆಗಿರುತ್ತೆ. ಆದರೆ ಎಲ್ಲರೂ ತೂಕವನ್ನು ಮಾಡಿ ತೂಕದ ವ್ಯತ್ಯಾಸ ಆಗಿದ್ರೆ ಎಲ್ಲರೂ ಸ್ಟಾಪ್ ಮಾಡಿ ಕೊಡುವಂಥದ್ದು ರೈತರಿಗೆ. ಮತ್ತು ಕಂಪನಿ ಮೇಲೆ ದೂರು ಕೊಡಬೇಕು, ಅವ್ರ ಮೇಲೆ ಕ್ರಮ ತಗೊಳ್ಳುವಂಗೆ ಆಗಬೇಕಂತ ಹೇಳುವಂಥದ್ದು. ಇವರು ಇಲ್ಲಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರ ಹತ್ರ ಬಂದಿದ್ದಾರೆ. ಅವರು ಇಲ್ಲ ಮತ್ತು DCಗೆ ಹೋಗಿ ದೂರನ್ನು ಕೊಡ್ತಾರೆ. ನಂತರ ಏನು ಕ್ರಮ ಆಗದಿದ್ದಲ್ಲಿ ಉಗ್ರ ಪ್ರತಿಭಟನೆಯನ್ನು ಕೂಡ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಸದ್ಯಕ್ಕೆ ಈಗ ಒಂದಷ್ಟು ಗೊಬ್ಬರ 50 ಚೀಲ ಗೊಬ್ಬರವನ್ನು ತಂದು ಇಲ್ಲಿ ಅವರಿಗೆ ತೋರಿಸ್ಲಿಕ್ಕಾಗಿ ಅಧಿಕಾರಿಗಳು ತೋರಿಸಬೇಕು ಎಷ್ಟೆಷ್ಟು ಕಡಿಮೆ ಇದೆ ಅಂತ ಹೇಳುವಂಥದ್ದು. ಆಧಾರ ಬೇಕು, ಸಾಕ್ಷಿ ಬೇಕಂತ ಹೇಳಿ ತಂದಿರುವಂಥದ್ದು. ಈಗ ಅವರು ತೋರಿಸಿ ಆಗಿದೆ ನಂತರ ಮನವಿ ಕೊಡ್ತಾರೆ. ಕ್ರಮ ಆಗದಿದ್ದಲ್ಲಿ ಮುಂದೆ ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇದು ಈ ಗೊಬ್ಬರದ ಗೋಲ್ಮಾಲ್ಗೆ ಸಂಬಂಧಪಟ್ಟಂಥ ಸುದ್ದಿ. ನಾವು ಇವತ್ತು ಈ ಗೊಬ್ಬರದಲ್ಲಿ ಏನು ಗೋಲ್ಮಾಲ್ ಹಾಕಿದೆ ಆ ಒಂದು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮಡಿಕೇರಿಯಲ್ಲಿ ನಾವು ಇರುವಂಥದ್ದು. ಮಡಿಕೇರಿ ಕೃಷಿ ಇಲಾಖೆ ಎದುರು ಸಾಕಷ್ಟು ಗೊಬ್ಬರವನ್ನು ತಂದು ಇಲ್ಲಿ ಇಟ್ಟಿದ್ದಾರೆ ಇದು ರೈತರು. ಅಂದರೆ ಹಾತೂರು VSS ಏನಿದೆ ಅಲ್ಲಿಗೆ ಬಂದಂಥ ಗೊಬ್ಬರದಲ್ಲಿ ತೂಕದಲ್ಲಿ ಹೆಚ್ಚು ಕಡಿಮೆ ಆಗಿದೆ ಅಂತ ಹೇಳುವಂಥದ್ದು ಆರೋಪ ಇರುವಂಥದ್ದು. IPL 64 ಗೊಬ್ಬರ ಇದು. ಇದರಲ್ಲಿ ತೂಕದಲ್ಲಿ ವ್ಯತ್ಯಾಸ ಆಗಿದೆ ಅಂತ ಹೇಳಿ ಇಲ್ಲಿಗೆ ಕೃಷಿ ಇಲಾಖೆಗೆ ತಂದು JDಗೆ ಅವರು ತಿಳಿಸ್ಬೇಕಂತ ಹೇಳುವಂಥದ್ದು ಉದ್ದೇಶ. ಅದರಿಂದ VSS ಅವ್ರನ್ನ ಕರ್ಕೊಂಡು ನಮ್ಮ DCC ಬ್ಯಾಂಕ್ ಅಧ್ಯಕ್ಷರು ಬಾನ್ ಗಣಪತಿ ಇದ್ದಾರೆ, ಅವರ ನೇತೃತ್ವದಲ್ಲಿ ಇವತ್ತೊಂದು ನಿಯೋಗ ಇಲ್ಲಿಗೆ ಬಂದಿರುವಂಥದ್ದು. ಇದು ಪ್ರತಿಭಟನೆ ಅಲ್ಲ. ಈ ಗೊಬ್ಬರವನ್ನು ಇವರಿಗೆ ತೋರಿಸಿ ಈ ರೀತಿ ಮೋಸ ಆಗ್ತಿದೆ ರೈತರಿಗೆ, ಇದನ್ನು ಸರಿಪಡಿಸಿ ಅಥವಾ ಅವರ ಏನು ಕಂಪನಿ ಇದೆ ಕಂಪನಿಯವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಲಿಕ್ಕೆ ಬಂದಿರುವಂಥದ್ದು. ಇದು ಯಾವುದೇ ಕ್ರಮ ಆಗದಿದ್ದಲ್ಲಿ ಮುಂದೆ ಉಗ್ರ ಪ್ರತಿಭಟನೆ ಮಾಡುವ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಈಗೆಲ್ಲ ಮಿಷನನ್ನು ಕೂಡ ಇಲ್ಲಿ ತಂದಿದ್ದಾರೆ. ಮಿಷನ್ ತಂದು ಇಲ್ಲಿ ತೂಕ ಮಾಡಿದ್ದಾರೆ. ಈ ತೂಕ ಇಲ್ಲಿ ತೋರಿಸ್ತಾರೆ. 50 kg ಇರಬೇಕು. ಈ ನೆಟ್ 50 kg ಚೀಲ ಸೇರಿಸಿ 51 ಎಷ್ಟೋ ಬರುತ್ತೆ ಅದು. ಈಗ 46.600 ಅಂತ ಇದೆ, 46.600 ಇದೆ. ಇಷ್ಟು ತೂಕ 4 kg ಅಷ್ಟು ತೂಕ ವ್ಯತ್ಯಾಸ ಇದೆ. ಸುಮಾರು 50 ಚೀಲ ತೂಗಿದಾಗ ಅಷ್ಟೇ ವ್ಯತ್ಯಾಸ ಬರ್ತಾ ಇದೆ ಅಂತ ಹೇಳುವಂಥದ್ದು. ಸಂಬಂಧಪಟ್ಟ ಕಂಪನಿಯವರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಮಾಹಿತಿ ಕೊಟ್ಟು ಅವರು ಬಂದು ಪರಿಶೀಲನೆ ಮಾಡಿ ಒಪ್ಪಿಕೊಂಡಿದ್ದಾರೆ ಅಂತ ರೀತಿ ಆಗಿ ನಿಜ ಅಂತೇಳಿ. ಆದರೆ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ. ಇವರು ಏನು ಮಾಡಬೇಕಂತ ಹೇಳಿ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ. ಮತ್ತು ಅದಕ್ಕೆ ವಾಪಸ್ ತಗೊಳ್ಳುವಂಥದ್ದು ಆಗಿದೆ. ಯಾಕಂದರೆ ಇದು ರೈತರಿಗೆ ತುಂಬ ನಷ್ಟ ಆಗುತ್ತೆ. ಇದು ಅಂದರೆ ರೈತರು ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ರೈತರಿಗೆ ಗೊಬ್ಬರವನ್ನು ವಿತರಣೆ ಮಾಡುತ್ತೆ. ಆದರೆ ತೂಕದಲ್ಲಿ ವ್ಯತ್ಯಾಸ ಆಗೋದು ಹೇಗೆ ಅಂತ ಹೇಳುವಂಥ ಕಂಪನಿಯವರ ಜವಾಬ್ದಾರಿ ಬರುತ್ತೆ. ಕಂಪನಿಯವರ ಇದರ ಜವಾಬ್ದಾರಿ ತಗೋಬೇಕು. ಆದರೆ ಇದು 100 ಗ್ರಾಮ್ 200 ಗ್ರಾಮ್ ತೂಕದ ಹೆಚ್ಚು ಕಮ್ಮಿ ಆದರೆ ಅದು ಬಿಡ್ತಾರೆ. ಆದರೆ ಇದು ಒಂದು ಚೀಲಕ್ಕೆ 3 kg 4 kg ಇಷ್ಟು ಕಡಿಮೆ ಇದೆ ಈ IPL ಇದರಲ್ಲಿ. ಆದ್ದರಿಂದ ಇವರು ಹೇಳುವಂಥದ್ದು, ಈಗ ನಿಯೋಗ ಏನು ಬಂದಿದ್ದಾರೆ ಅವರು ಹೇಳುವಂಥದ್ದು, ಇದು ನಮಗೆ ಮಾತ್ರ ಅಲ್ಲ, ಇದು ಕೊಡಗು ಜಿಲ್ಲೆಯಾದ್ಯಂತ ಎಲ್ಲೆಲ್ಲ